ನಮ್ಮ ಮೇಲೆ ಒಂದಷ್ಟು ಮಳೆ ಹನಿಗಳು ಬೀಳ್ತಾ ಇರಬೇಕು. ಆಗ ನಮ್ಮಲ್ಲೂ ಒಂದಷ್ಟು ಬದಲಾವಣೆಗಳಾಗತ್ತೆ. ಮಳೆ ಬೀಳೋದ್ರ ಮೂಲಕ ಪ್ರಕೃತಿಯಲ್ಲೂ ಒಂದಷ್ಟು ಬದಲಾವಣೆ ಆಗುತ್ತೆ. ಹೊಸ ಚಿಗುರು, ಹೊಸ ಹರ್ಷ, ಹೊಸ ವರ್ಷ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಅಂಡ್ ಮಳೆ ಎಷ್ಟು ಬೀಳುತ್ತೋ ಅಷ್ಟೊಂದು ನಂಗೆ ಖುಷಿ ಆಗತ್ತೆ. ಅಂಡ್ ಆ ಮಳೆ ಬೀಳೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಅಥವಾ ಬಜ್ಜಿ ತಿನ್ಕೊಂಡು ಆ ಟೈಮ್ನ ಸ್ಪೆಂಡ್ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದ್ರಲ್ಲೂ ಮಳೆ ಇರುವಂತಹ ಟೈಮಲ್ಲಿ ಏನಾದ್ರು ವೆಹಿಕಲ್ಸ್ ಇದ್ದುಬಿಟ್ರೆ ಕಾಡ್ದಾರಿ ಮಧ್ಯೆ ಗಾಡಿಗಳು ತಗೊಂಡು ಅಲ್ದಾಡ್ಕೊಂಡು ಆ ಟೈಮಲ್ಲಿ ಕತ್ಲೋಗಿರತ್ತೆ. ಆಚೆ ಈಚೆ ರೋಡು, ಆ ರಸ್ತೆ ಮಧ್ಯೆ ನಮ್ದೇ ಒಂದು ವೆಹಿಕಲ್ ಹೋಗ್ತಾ ಇರತ್ತೆ. ಅದನ್ನೆಲ್ಲ ಫೀಲ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್. ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಫುಲ್ ಅಂದ್ರೆ ಫುಲ್ ಮಳೆ ಬಂತು. ನಿಮಗೆ ಗೊತ್ತಾ, ಮಳೆ ಬಂದ ತಕ್ಷಣ ಮನ್ಸಲ್ಲಿರೋ ನೋವೆಲ್ಲ ಮಾಯ ಆಯ್ತೇನೋ ಅನ್ನೋಷ್ಟು ಫೀಲ್. ಪಾಸ್ಟ್ ಅಲ್ಲಿ ಏನೇನ್ ನಡೆದಿರತ್ತೆ ಅದೆಲ್ಲ ಫ್ಯೂಚರ್ ಅಲ್ಲಿ ನೆನಪೇ ಆಗ್ಬಾರ್ದು. ಆ ರೀತಿ ಎಲ್ಲಾ ನೋವನ್ನ ಎಲ್ಲವನ್ನ ಮರೆಮಾಚಿ ಮುಂದೆ ಏನ್ ಮಾಡಬಹುದು ಅನ್ನುವಂತಹ ಮನಸ್ಥಿತಿಗೆ ಒಂದು ಪಾಸಿಟಿವ್ ವೇ ನಲ್ಲಿ ನಾವು ತಗೊಂಡೋಗ್ಲಿಕ್ಕೆ ಆರಂಭ ಮಾಡ್ತೀವಿ. ಬೇಜಾರಾದಾಗ, ದುಃಖ ಆದಾಗ ತಿನ್ನೋದಿಷ್ಟ ಆಗ್ಬೋದು. ಕೆಲವೊಬ್ಬರಿಗೆ ಬೇಜಾರಾದಾಗ ಮಳೆಯಲ್ಲಿ ನೆನೆಯೋದಾಗಿರ್ಬೋದು, ಕೆಲವೊಬ್ಬರಿಗೆ ನೀರಲ್ಲಿ ಆಟ ಆಡೋದಾಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಾಗಿರ್ಬೋದು, ಕೆಲವೊಬ್ಬರಿಗೆ ಟ್ರಿಪ್ಗಳು ಹೋಗೋದಾಗಿರ್ಬೋದು. ಮನಸ್ಸಿಗೆ ಬೇಜಾರಾದಾಗ ಹೀಗೆ ಒಣಗಿದ ಮರಕ್ಕೆ ಮಳೆ ಬಿದ್ದಾಗ ಹೇಗೆ ನಾನು ಮತ್ತೊಮ್ಮೆ ಬದುಕಬಲ್ಲೆ ಎನ್ನುವಂತಹ ಭರವಸೆ ಸಿಗತ್ತಲ್ಲ, ಆ ರೀತಿ ನಮ್ಮ ಮನಸ್ಸಲ್ಲಿ ಕೂಡ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಭರವಸೆ, ಉಲ್ಲಾಸ, ಉತ್ಸಾಹ, ಸಂತೋಷ ಎಲ್ಲ ಕೂಡ ಮೂಡುತ್ತೆ ಅಂತ ಹೇಳ್ಬೋದು.